ನೀನು ಆ ಮೀನಿನ ಡ್ರಾಯಿಂಗ್ ಮಾಡಿದ್ಯಲ್ಲ ಅಂಥದ್ದೇ ಹಚ್ಚೆ ಅವನ ಬಲ್ಗೈ ಮೇಲಿತ್ತು. ನಿನ್ನೆ ಕೇಳ್ತಾ ಇರೋದು ಅವಳು ಯಾಕೆ ಅಲ್ಲಿ ಬಂದ್ಲು? ಅದೇ ಹೇಳಿದ್ನಲ್ಲ ಸರ್, ಅವಳು ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಲು ಅಂತ. ಯಾಕೆ ಬಿಟ್ರೆ ನನ್ನ ಬಂಡವಾಳ ಎಲ್ಲ ಆಚೆ ಬಂದ್ಬಿಡುತ್ತ. ಇವ್ರ ತಂಗಿನ ಹೊಡೆದಾಕಿರೋ ನಾನೇ ಅಂತ ಗೊತ್ತಾದ್ರೆ ಇವ್ರು ನನ್ನ ಇಲ್ಲೇ ಹೂತಾಕ್ಬಿಡ್ತಾರ. ರಘುವೀರ್, ನಿನ್ನೆ ಕೇಳ್ತಾ ಇರೋದು ಏನ್ ಲೆಕ್ಕ ಆಗ್ತಾ ಇದೀಯಾ? ಸರ್, ಅದು ನಾವೆಲ್ಲ ಮುಖಕ್ಕೆ ಬಟ್ಟೆ ಸುತ್ಕೊಂಡು ಹೋಗ್ತಾ ಇದ್ವಲ್ಲ, ಬಹುಶಃ ಅವಳು ಅದನ್ನ ನೋಡಿರ್ಬೇಕು ಅನ್ಸುತ್ತೆ. ಡೌಟ್ ಬಂದು ಅವಳು ನಮ್ಮನ್ನ ಫಾಲೋ ಮಾಡಿರ್ಬೇಕು. ಹೌದು ಯಜಮಾನ್ರೆ, ಮಧ್ಯದಲ್ಲಿ ನಮ್ಮ ಗಾಡಿ ಕೆಟ್ಟು ನಿಂತಿತ್ತು, ಅದಕ್ಕೆ ಅವಳು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿಲ್ಲ ಅನ್ಸುತ್ತೆ. ಆದ್ರೆ ನಾವ್ ಯಾರು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಯಾವಾಗ್ಲೂ ಏನಾದ್ರೂ ಒಂದು ಎಡವಟ್ ಮಾಡ್ಕೊಂಡು ಬರ್ತಿರಲ್ಲೋ. ನೋಡು, ನನಗೆ ಆ ಸುರಭಿ ಯಾವ ಲೆಕ್ಕಕ್ಕೂ ಇಲ್ಲ. ಅದು ಹಾಳಾಗೋಗ್ಲಿ. ಈಗ ಸೂರ್ಯಮಣಿ ಸಿಗ್ತಾ ಇಲ್ವಾ? ಹೇಳ್ರೋ. ಸುರಭಿ ಗಲಾಟೆನಲ್ಲಿ ಅದು ಕೈ ತಪ್ಪೋಯ್ತು. ಸೂರ್ಯಮಣಿ ಬ್ಯಾಗಲ್ಲಿಲ್ಲ ಕಣೋ, ಆ ಸೂರ್ಯನ ಹತ್ರನೇ ಇರಬೇಕು. ಕೈ ತಪ್ಪೋಯ್ತು ಅಂತಂದ್ರೆ ಏನರ್ಥ? ಇಷ್ಟು ದಿನ ಅದನ್ನ ಹೇಗಾದ್ರೂ ಮಾಡಿ ದಕ್ಕಿಸ್ಕೊಳ್ಳೇಬೇಕು ಅಂತ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ. ಯಾರ್ಯಾರ ಮುಂದೆನೋ ತಲೆ ತಗ್ಸಿದ್ದೀನಿ, ಕಂಡವ್ರಿಗೆಲ್ಲ ನೀರಿನ ಹಾಗೆ ದುಡ್ಡು ಖರ್ಚು ಮಾಡಿದ್ದೀನಿ. ಈಗ ನೋಡಿದ್ರೆ ಇಷ್ಟು ಸುಲಭವಾಗಿ ಆ ಸೂರ್ಯಮಣಿ ಕೈ ತಪ್ಪಿತು ಅಂತ ಹೇಳ್ತಾ ಇದೆಯಲ್ಲ. ಏ ಗರುಡ, ನೀನು ಇವ್ರ ಜೊತೆನಲ್ಲಿದ್ದೆ ತಾನೆ? ನಿನ್ನ ಬುದ್ಧಿ ಎಲ್ಲೋ ಹೋಗಿತ್ತು. ನಾವು ಜೀವನದಲ್ಲಿ ಏನಾದ್ರೂ ಪಡ್ಕೋಬೇಕು ಅಂತಂದ್ರೆ ನಮ್ಮ ದಾರಿಗೆ ಅಡ್ಡ ಬಂದವರ ಪ್ರಾಣ ತೆಗಿಬೇಕು, ಇಲ್ಲ ನಮ್ಮ ಜೀವ ಆದ್ರೂ ಕೊಡಕ್ ಸಿದ್ಧವಾಗಿರ್ಬೇಕು. ನೀವು ನೋಡಿದ್ರೆ ಯಾವ ಕೆಲ್ಸಕ್ಕೂ ಬಾರದೇ ಇರೋ ಆ ಸುರಭಿನ ಹೊಡೆದು ಬಂದಿದ್ದೀರಾ. ಹೇ, ಆ ಸೂರ್ಯಮಣಿ ಅವಳ ಹತ್ರ ಇಲ್ಲ ಅಂದ್ಮೇಲೆ ಬೇರೆ ಯಾರ ಹತ್ರದ್ದು ಇರ್ಲೇಬೇಕಲ್ಲ. ಈಗ ಆ ಸೂರ್ಯಮಣಿ ಯಾರ ಹತ್ರ ಇದೆ ಅದ ನನಗೆ ಗೊತ್ತಾಗ್ಬೇಕು. ಮಾತೆತ್ತಿದ್ರೆ ಮುಖ ಗಂಟಾಕೊಂಡು ನಿಂತ್ಕೊಂಡ್ಬಿಡ್ತಿರಲ್ಲೋ. ಯಾಕೆ? ಆ ಸೂರ್ಯಮಣಿ ಎಲ್ಲಿದೆ ಅಂತ ಗೊತ್ತಿಲ್ವಾ? ನೀವು ಯಾವ ವಿಚಾರನ್ನು ತಿಳ್ಕೊಳ್ಳದೆ ಹಾಗೆ ಇದ್ದಕ್ಕಿದ್ದಾಗೆ ಓಡ್ ಬಂದ್ಬಿಟ್ರ? ಹಾಗೇನಿಲ್ಲ ಸರ್, ಆ ಸೂರ್ಯಮಣಿ ಆ ಸುರಭಿ ಕೈಯಲ್ಲೇ ಇತ್ತು. ಅದಕ್ಕೆ ನಾವು ಅವಳ ಹಿಂದೆನೆ ಬಿದ್ದಿದ್ದು. ಕೇಳಿದಿಕ್ಕೆ ಅವಳು ಕೊಡಲ್ಲ ಅಂತ ನಕ್ರ ಮಾಡಿದ್ಲು. ಅವಳನ್ನ ಹೊಡೆಯೋ ಅವಶ್ಯಕತೆ ಬಂತು. ಅದಾದ್ಮೇಲೆ ನಾವು ಅವಳನ್ನ ಕಂಪ್ಲೀಟಾಗಿ ಚೆಕ್ ಮಾಡಿದ್ವಿ. ಆದ್ರೆ ಸೂರ್ಯಮಣಿ ಅವಳ ಹತ್ರ ಇರ್ಲಿಲ್ಲ ಸರ್. ಅತ್ತೆ, ಅದು ಆ ಸೂರ್ಯನ ಹತ್ರ ಇರ್ಬೇಕು. ಅದನ್ನ ಚೆಕ್ ಮಾಡಿದ್ರ? ಖಂಡಿತ ಅದು ಅವ್ರ ಹತ್ರನೂ ಇರ್ಲಿಲ್ಲ ಯಜಮಾನ್ರೆ. ಅಲ್ಲಿ ಆದ ಗಲಾಟೆಯಿಂದ ಅದು ಆ ಕಾಡಲ್ಲೆಲ್ಲೋ ಬಿದ್ದೋಗಿರ್ಬೇಕು. ಅದನ್ನ ಹುಡುಕಿ ತಗೊಂಡ್ಬರೋದಕ್ಕೆ ನಿನಗೇನ್ ರೋಗ? ಸರ್, ನಾವಿನ್ನೂ ಅಲ್ಲೇ ಇದ್ದಿದ್ರೆ ಆ ಸುರಭಿನ ಹೊಡೆದಿದ್ದಕ್ಕೆ ಆ ಸೂರ್ಯ ನಮ್ಮನ್ನ ಖಂಡಿತ ಸುಮ್ಮನೆ ಬಿಡ್ತಿರ್ಲಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಮ್ಮ ಬಂಡವಾಳ ಎಲ್ಲ ಅಲ್ಲೇ ಬಯಲಾಗಿರೋದು ಸರ್. ನಮ್ಮ ಪುಣ್ಯಕ್ಕೆ ಆ ಸುರಭಿಯಲ್ಲಿ ಬಂದಿದ್ದೇ ಒಳ್ಳೇದಾಯ್ತು ಸರ್. ಆ ಸೂರ್ಯನ ಕಾನ್ಸಂಟ್ರೇಷನ್ ಎಲ್ಲ ಆ ಸುರಭಿ ಕಡೆಗೆ ಹೋಯ್ತು. ಇಲ್ಲ ಅಂದಿದ್ರೆ ನಾವೆಲ್ಲ ಸಿಕ್ಕಾಕೊಳ್ತಿದ್ವಿ.
ಕಣ್ಣಿಗೆ ಬಿದ್ದಿದ್ದು ನಮ್ಮ ಕೈಗೆ ಸಿಕ್ಲಿಲ್ಲ ಅಂತಂದ್ರೆ ನಮ್ಮ ದುರಾದೃಷ್ಟ ಹೇಗಿದೆ ನೋಡು. ಸೂರ್ಯಮಣಿ ಬಗ್ಗೆ ಯಾರು ಗೊತ್ತಿಲ್ಲ ಅಂತಂದ್ರು ಆ ಸುರಭಿಗೆ ಗೊತ್ತೇ ಗೊತ್ತಿರುತ್ತೆ. ಬಹುಶಃ ಅವಳೇ ಅದನ್ನ ಎಲ್ಲಾದ್ರೂ ಬಚ್ಚಿಟ್ಟಿರ್ಬೋದಾ? ಅದನ್ನ ತಿಳ್ಕೊಳ್ಳದೆ ನೀವು ಅವಳನ್ನ ಹೊಡೆದಾಕ್ಬಿಟ್ಟಿದ್ದೀರಾ. ಛೆ, ಈಗ ಆ ಸತ್ಯ ಅವಳೊಬ್ಬಳಿಗೆ ಮಾತ್ರ ಗೊತ್ತಿದೆ. ಈಗೇನು ಆ ಸುರಭಿ ಬದುಕಿದ್ದಾಳ ಅಥವಾ ಸತ್ಯ ಹೋದ್ಲಾ? ನಿಮ್ಮನ್ನ ಕೇಳ್ತಾ ಇರೋದು, ಬಾಯ್ ಬಿಡ್ರು. ಅವಳೇನು ಬದುಕಿದಾಳ ಸತ್ತೋದ್ಲ? ಅದು ಅದು ಹೇಳು ರಘುವೀರ್. ನಾನು ನೋಡ್ತಿರೋ ಫೋರ್ಸ್ಗೆ ಅವಳು ಬದುಕಿರೋದೇ ಡೌಟು. ಅವಳು ಬದುಕಿದ್ರೆ ಎಲ್ಲಿ ತೊಂದರೆ ಆಗುತ್ತೆ ಅಂತ ಆರ ಜೀವ ಇದ್ದಾಗಲೇ ಅವಳನ್ನ ನದಿಗೆ ಬಿಸಾಕ್ಬಿಟ್ವಿ ಯಜಮಾನ್ರೆ. ನದಿಗೆ ಬಿಸಾಕ್ಬಿಟ್ರ? ಚಿಚ್ಚಿ, ಹೋಯ್ತು ಹೋಯ್ತು, ಎಲ್ಲ ಸರ್ವನಾಶ ಆಗೋಯ್ತು. ಏಯ್, ನಿಮ್ಮಂತ ಎಡಬಿಡಗಿಗಳನ್ನ ನಂಬಿ ಈ ಕೆಲಸ ಕಳಿಸಿದ್ನಲ್ಲ, ಅದ ನನ್ನ ಮೊದಲನೇ ತಪ್ಪು. ಏಯ್, ಹೊಡೆಯೋದು ಹೊಡೆದ್ರಿ, ಆ ಸೂರ್ಯನ ಹೊಡೆದಿದ್ರೆ ನನಗೆಷ್ಟೋ ಸಂತೋಷ ಆಗ್ತಾ ಇತ್ತು. ಕೆಲಸಕ್ಕೆ ಬಾರದೆ ಇರೋ ಆ ಸುರಭಿನ ಹೊಡೆದು ತಪ್ಪು ಮಾಡಿಬಿಟ್ರಿ. ಈ ವಿಚಾರ ಏನಾದ್ರೂ ಸೂರ್ಯನ ಗೊತ್ತಾದ್ರೆ ರಾಂಪುರದಲ್ಲಿ ನಾಗವಂಶ ಅನ್ನೋದೊಂದಿತ್ತು ಅನ್ನೋದನ್ನ ಮುಂದಿನ ಪೀಳಿಗೆನವರು ಮರ್ತ ಬಿಡ್ತಾರೆ.